ಸೊ ಗೈಸ್ ಮದುವೆ ಎಲ್ಲ ಮುಗಿತು. ಫ್ಯಾಮಿಲಿ ಊರಲ್ಲಿ ಅವ್ರೆ ಅದಕ್ಕೋಸ್ಕರ ನಾನು ಬೆಂಗಳೂರು ನಾಳೆ 2-3 ಸರಿ ಫೋನ್ ಮಾಡಿದ್ದೆ. ಅಣ್ಣ ಬತ್ತಿ ಬೋಣ ಮನೆ ಅಡ್ರೆಸ್ ಕೊಡೋಣ ಅಲ್ಲಿಗೆ ಬರ್ತೀನಿ. ಬೇಡ ಬೋಣ ಕಾರ್ಡೇನು ಕೊಡೋಕೆ ಬರ್ಬೇಡಿ ನೀವು, ನಾ ಬತ್ತಿ ಬೋಣ ಅಂದ್ರೆ ಕೇಳ್ತಾ ಇಲ್ಲ. ಸೊ ಗೈಸ್ ಆಗಲೇ ಸಂಜೆ ಈವ್ನಿಂಗು 4 o'clock ಅಂತ ಅನ್ಸುತ್ತೆ. ಸೊ ರಿಸೆಪ್ಷನ್ ಎಲ್ಲ ಮುಗೀತು, ಊಟ ಎಲ್ಲ ಮುಗೀತು. ಸೊ ಊಟ ಅಂದರೆ ಇವತ್ತು ಬೀಗ್ ಊಟ ಓಕೆನಾ ಅವ್ರದ್ದು. ಸೊ ನಾವು ನಾನ್ ವೆಜ್ ಏನು ತಿಂದಿಲ್ಲ. ನಾನು ನಮ್ಮಮ್ಮ ಬೇಳೆ ಸಾಂಬಾರು ತಿಂದಿದ್ವಿ, ಸೂಪರ್ ಆಗಿದೆ ಬೇಳೆ ಸಾಂಬಾರು. ಇನ್ನು ಇವರೆಲ್ಲ ನಾನ್ ವೆಜ್ ತಿಂದಿರು, ನಾನ್ ವೆಜ್ ಬ್ಯಾಟಿಂಗ್ ಮಾಡಿದಾರ. ನೀ ನಾನ್ ವೆಜ್ ತಿಂದ ಸೊ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಸ್ಯಾರಿ ಕಷ್ಟ ಆಗುತ್ತೆ, ಕಷ್ಟ ಆಗುತ್ತೆ ಇವಾಗ ಶೆಕೆ ಎಲ್ಲ. ಹಂಗಾಗಿ ಬೆಳಿಗ್ಗೆ ಅಂದ್ರೆ ಸ್ವಲ್ಪ ಟೆಂಪಲ್ ಹೋಗೋಣ ಅಂತ ಸ್ಯಾರಿ ಹಾಕೊಂಡಿದ್ದು ಅಷ್ಟೇನೆ. ಸೊ ಇವಾಗ ರಿಸೆಪ್ಷನ್ ಇದೆಲ್ಲ ಅದೆಲ್ಲ ಮುಗಿಸ್ಕೊಂಡು ಟಾಪ್ ಮತ್ತೆ ಜೀನ್ಸ್ ಹಾಕೊಂಡಿದ್ದೀನಿ. ಸೊ ಇನ್ನು ಇಯರಿಂಗ್ಸ್ ಏನು ತೆಗ್ದಿಲ್ಲ, ರಿಮೂವ್ ಮಾಡ್ಬೇಕು ಇವಾಗ. ಸೊ ನೆಕ್ಸ್ಟ್ ಎಲ್ಲಿಗೆ ನೆಕ್ಸ್ಟ್ ಜೋಗ್ ಫಾಲ್ಸ್. ಕರೆಕ್ಟ್ ಮಾತಾಡ್ಬೇಕು, ಅವೆಲ್ಲ ಕಟ್ ಮಾಡೋಕ್ಕಾಗಲ್ಲ, ಪದೇ ಪದೇ ಬಿಡಿ. ನಾಳೆಗೆ ಬೀಚ್ಗೆ ಸೊ ನಾಳೆ ಏನೋ ಗೊತ್ತಿಲ್ಲ, ಇವಾಗ ಜೋಗ್ ಫಾಲ್ಸ್ ಅಂತ ಅನ್ಕೊಂಡಿದೀವಿ ಮೇ ಬಿ. ಲೆಟ್ಸ್ ಗೋ. ನೀನು ಯಾರು ಬರ್ತಾವ್ರೆ ಅಂತ ಅದು ಸಬ್ಸ್ಕ್ರೈಬರ್ ಆಗ್ಬೇಕು. ಈಗ ಕಾಸು ಬಿಡುದಿಲ್ಲ, ಈಗ ಕಾಸು ಬಿಡುದಿಲ್ವಾ? ನೋಡಿ 20 ಜನ ಬಾಕ್ಸ್ ನೋಡ ಹೆಂಗ್ ಮನಗಿದ. ಟ್ರೈ ಮಾಡಿದ್ರೆ ಮಲ್ಕೋ ಗಾಡಿ ಯಾವಾಗ ಹಂಗೆ ದಬಾಕ ಬನಿಕದ. ಇನ್ನು ನೆಕ್ಸ್ಟು ಮದುವೆನೆಲ್ಲ ಮುಗಿಸ್ಕೊಂಡು, ಮದುವೆ ಆಗಲೇ ಹಿಂದಿನ ದಿನವೇ ಆಗಿತ್ತು, ಅಂದರೆ 2 days ಹಿಂದೆನೇ ಆಗಿತ್ತು. ಸೊ ನಾವು ಸಿಗಂದೂರು ಚೌಡೇಶ್ವರಿ ದರ್ಶನ ಮಾಡಿಕೊಂಡು ಸೊ ರಿಸೆಪ್ಷನ್ನ ಮುಗಿಸ್ಕೊಂಡು ಅಲ್ಲೇ ನಿಯರ್ ಪ್ಲೇಸಸ್ ಇವೆಲ್ಲನೂ ಅಂತ ಹೇಳ್ಬೋದು. ಜೋಗ್ ಫಾಲ್ಸ್ಗೆ ಹೋಗಬೇಕಾಗಿರುವಂಥ ಆನ್ ದ ವೇ ಹಾಗೆ ಇದೊಂದು ಬ್ರಿಡ್ಜ್ ಸಿಕ್ಕಿತ್ತು, ತುಂಬಾ ಚೆನ್ನಾಗಿತ್ತು. ಒಂದು ಈವ್ನಿಂಗ್ ಅಂತಲೇ ಹೇಳ್ಬೋದು, ಎಷ್ಟು ಚೆನ್ನಾಗಿತ್ತು. ಸೂರ್ಯ ಮುಳುಗುವಂಥ ಹೊತ್ತಲ್ಲಿ ಹೋಗಿದ್ವಿ, ತುಂಬ ಚೆನ್ನಾಗಿತ್ತು ವ್ಯೂ ಅಂತ. ಹಾಗೆ ಗಾಡಿನ ಸ್ವಲ್ಪ ಸೈಡಿಗೆ ಹಾಕಿ ಅಲ್ಲೆಲ್ಲ ಸ್ವಲ್ಪ ಎಂಜಾಯ್ ಮಾಡೋಣ ಅಂದ್ಬಿಟ್ಟು ನಿಂತ್ಕೊಂಡ್ವಿ. ಅಲ್ಲೇ ಇರ್ರಿ ರೋಡ್. ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ ಚಿನಿ, ಅಪ್ಪನ ಫೋನಲ್ಲಿ ತಗೋಬೇಕು ಫೋಟೋನ. ಫೋನ್ ಬಿದ್ರೆ ಹೋಗೇ ಮಾಡ. ಫೋನ್ ಚಾರ್ಜರ್ ಹೊಂಟೈತಿ, ಆನ್ ಮಾಡಿ ಹಿಂಗೆ ಇನ್ನು ಜೋಗ್ ಫಾಲ್ಸ್ಗೆ ಹೋಗ್ಬೇಕಿತ್ತು, ಆಗಲೇ ಆಲ್ರೆಡಿ ಈವ್ನಿಂಗ್ ಆಗಿಬಿಟ್ಟಿತ್ತಲ್ಲ ಅಂತ ಹೇಳ್ಬಿಟ್ಟು ಸೊ ಬೇಗನೆ ಅಲ್ಲಿಂದ ಹೊರಟಿದ್ದಾಯಿತು. ಜಾಸ್ತಿ ಏನಲ್ಲಿ ಕೂಡ ನಾನು ಫೋಟೋಗಳನ್ನ ಮಾಡಲಿಕ್ಕೆ ಹೋಗಲಿಲ್ಲ, ಸ್ವಲ್ಪ ಬೇಗ ಟೈಮ್ ಆಗುತ್ತೆ, ಕತ್ಲೆ ಆದರೆ ಅಷ್ಟು ಚೆಂದ ಇರಲ್ಲ ನೋಡಲಿಕ್ಕೆ ಜೋಗ್ ಫಾಲ್ಸ್ನ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ಸೊ ಇದು ನನ್ನದು ಫಸ್ಟ್ ಟೈಮ್ ಜೋಗ್ ಫಾಲ್ಸ್ನ ನೋಡ್ತಿರೋದು ಓಕೆನಾ. ಇಲ್ಲಿಗೆ ಬಂದೇ ಇಲ್ಲ ನಾನು, ತುಂಬ ಕೇಳ್ತಿದ್ದೆ, ಸೊ ಹೋಗಬೇಕು ಅಂತ ಇತ್ತು ಮನಸ್ಸಲ್ಲಿ, ಬಟ್ ಬರೋಕ್ಕಾಗಿರಲಿಲ್ಲ. ಇಲ್ಲಿ ಬಂದು ಸ್ವಲ್ಪ ಟಿಕೆಟ್ ಎಲ್ಲ ತೊಗೊಂಡಿದ್ದಾಯಿತು. ಒಳಗಡೆ ಬೋಟಿಂಗ್ ಎಲ್ಲ ಹೋಗಲಿಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಅಂತ ಏನೋ ಹೇಳ್ತಿದ್ರು. ಸೊ ಬೋಟಿಂಗ್ ಏನು ಬೇಡ ಸದ್ಯಕ್ಕೆ, ಸೊ ಅಲ್ಲಿನ ವ್ಯೂನ ಎಂಜಾಯ್ ಮಾಡಿ ಬರೋಣ ಅಂತ ಹೇಳ್ಬಿಟ್ಟು ಅಷ್ಟೇ ಬಂದಿದ್ದು. ಸೊ ಇನ್ನು ಅಲ್ಲೆಲ್ಲ ಸುತ್ತಮುತ್ತ ಏನಿದೆ ಕನ್ಸ್ಟ್ರಕ್ಷನ್ ನಡೀತಿದೆ, ಸೊ ಕೆಲಸ ಎಲ್ಲ ನಡೀತಿದೆ. ಇನ್ನು ಅದು ಯಾವಾಗ ಹೇಗೆ ಅಂತ ಗೊತ್ತಿಲ್ಲ, ಇನ್ನು ಏನೇನೋ ಹೊಸದಾಗಿ ಎಲ್ಲನೋ ಮಾಡ್ತಿದ್ದಾರೆ. ಬಟ್ ಏನಪ್ಪ ಅಂದರೆ ಜೋಗ್ ಫಾಲ್ಸ್ ಈ ಕಡೆ ಶಿವಮೊಗ್ಗ ಸೈಡು ಮತ್ತು ಸಾಗರ ಈ ಕಡೆ ಎಲ್ಲ ಮಳೆಗಾಲದಲ್ಲಿ ಬಂದರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು ವ್ಯೂನ, ಅಲ್ಲಿನ
ತುಂಬಾ ಒಂದು ಫೋಟೋಗಳಿಗಾಗಿರ್ಬೋದು ವೀಡಿಯೋಗಳಿಗಾಗಿರ್ಬೋದು ತುಂಬ ಚೆಂದ ಬರುತ್ತೆ. ಹಾಗೆ ನಮಗೂ ಕೂಡ ತುಂಬ ಖುಷಿಯಾಗಿರುತ್ತೆ. ಈ ಥರ ಸ್ವಲ್ಪ ಸಮ್ಮರ್ ಟೈಮಲ್ಲಿ ಬಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ನಾವಂತೂ ಎಷ್ಟು ಸಮ್ಮರಲ್ಲಿ ಸ್ವಲ್ಪ ಸಫರ್ ಆದ್ವಿ ಅಂತ ನಮಗೆ ಮಾತ್ರ ಗೊತ್ತು. ಬಟ್ ಇಲ್ಲಿಗೆ ಬರೋ ಪ್ಲ್ಯಾನ್ ಇರಲಿಲ್ಲ, ಆವಾಗಲೇ ಹೇಳಿದ್ನಲ್ಲ. ಸೊ ಫ್ರೆಂಡ್ ಮದುವೆ ಇತ್ತು ಇಷ್ಟು ದೂರ ಅಂತ, ಹೇಗಿದ್ರು ಇಲ್ಲಿಂದ ಬೆಂಗಳೂರು ಟು ಸಾಗರ ಕಡೆ ಹೋಗಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ಹೋಗ್ತಾ ಹೋಗ್ತಾ ಅಂದವೇ ಲೊಕೇಶನ್ ಹಾಕ್ಕೊಳ್ಳೋದು, ನಿಯರ್ ಬೈ ಯಾವುದಾದ್ರೂ ಪ್ಲೇಸ್ ಸಿಗುತ್ತಾ ಅಂತ ನೋಡಿಬಿಟ್ಟು ಎಲ್ಲನೂ ಕವರ್ ಅಪ್ ಮಾಡ್ಕೊಂಡು ಬಂದಿದ್ದಾಯಿತು. ಸೊ ಅದರಲ್ಲಿ ಇದು ಒಂದು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಮೇ ಬಿ ನಾವು ಬರೋದ್ರಲ್ಲಿ ಸಂಜೆ ಆಗಿತ್ತಲ್ವ. ಸೊ ಇಲ್ಲಿ 6:30 7 ಗಂಟೆ ಒಳಗಡೆ ಇಲ್ಲಿ ಒಳಗಡೆ ಎಂಟ್ರೆನ್ಸ್ ಬಿಡಲ್ಲ ಆಮೇಲೆ, ಸೊ ಅನಿಸುತ್ತೆ. ಸೊ ಇಲ್ಲಿ ಎಲ್ಲ ನೋಡಿಕೊಂಡು ಹೊರಡ್ತಾ ಇದ್ದೀವಿ. ನನ್ನ ಫೋನ್ ತೊಗೊಬರ್ಲಿಲ್ವ ನೀನು? ಚಾರ್ಜ್ ಆಯ್ತದೆ, ಫುಲ್ಲಾಗಿ ಆಗಿತ್ತು ಹೋಗುತ್ತೆ. ನಮ್ಗೆ ಎಷ್ಟು ಒಂದೆರಡು ಬೇಟ್ರೆ ತಗೋತೀನಿ. ನೋಡಿದ್ದೆ ಹೇಳಪ್ಪ, ನೋಡೋದೈತಲ್ಲ. ಇನ್ನು ಆಲ್ರೆಡಿ ಅಲ್ಲೆಲ್ಲ ಟೈಮ್ ಆಗಿತ್ತಲ್ಲ. ಸೊ ನೀರು ಜಾಸ್ತಿ ಇದ್ದಿದ್ರೆ ತುಂಬ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ಬೋದಿತ್ತು. ಸೊ ಅದೇನಿರುತ್ತೆ ನಮ್ಮದು ಎಂಟ್ರೆನ್ಸು ಒಂದು ನಾವೇನು ನಿಂತಿದ್ವಿ ಅದು ಗೇಟ್ ಥರ. ಸೊ ಅಲ್ಲಿ ತನಕ ನೀರು ಬರುತ್ತಂತೆ, ಅಷ್ಟು ಚಿಮ್ಮುತ್ತಂತೆ ನೀರು ಅಲ್ಲಿಂದನೂ. ತುಂಬ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅದರಲ್ಲೂ ನೀರಿರುವಂಥ ಟೈಮಲ್ಲಿ ಬಂದರೆ ಅಲ್ಲೆಲ್ಲ ಫುಲ್ ಸುತ್ತಮುತ್ತ ಏನಿರುತ್ತೆ ಫುಲ್ಲು ಗ್ರೀನಿಶ್ ಆಗಿರುತ್ತೆ. ಮರಗಿಡಗಳಾಗಿರ್ಬೋದು, ವಾತಾವರಣವೂ ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಅಂತ. ಸೊ ಇನ್ನು ಇವಾಗ ಸಮ್ಮರ್ ಅಲ್ವಾ, ಸ್ವಲ್ಪ ನೀರೆಲ್ಲ ಕಡಿಮೆ ಇದೆ, ಹಾಗಾಗಿ ಬೆಟರ್, ಪರವಾಗಿಲ್ಲ ಅಂತ ಅನ್ನಿಸ್ತು. ಬಟ್ ಇನ್ನೊಂದು ಟೈಮ್ ಬಂದಾಗ, ನೆಕ್ಸ್ಟ್ ಟೈಮ್ ಬಂದಾಗ ಈ ಥರ ಮಳೆಗಾಲದಲ್ಲಿ ಡಿಸೆಂಬರ್ ನವೆಂಬರ್ ಈ ಥರ ಒಂದು ಟೈಮ್ಗಳಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ. ಸೊ ಓಕೆ, ಇನ್ನು ಸಾಯಂಕಾಲ ಆಗಿತ್ತಲ್ಲ, ಹೆಂಗಿದ್ರು ಸ್ವಲ್ಪ ಟೀ ಕಾಫಿ ಏನಾದರೂ ಕುಡಿಯೋಣ, ಮಕ್ಕಳಿಗೆ ಏನಾದರೂ ಕೊಡ್ಸೋಣ ಅಂದ್ಬಿಟ್ಟು ಅಲ್ಲೇ ಜೋಗ್ ಫಾಲ್ಸ್ ಎಂಟ್ರೆನ್ಸ್ ಎಲ್ಲ ಇಲ್ಲಿ ಈ ಥರ ಚಿಕ್ಕ ಪುಟ್ಟ ಅಂಗಡಿಗಳನ್ನ ಇಟ್ಕೊಂಡಿರ್ತಾರೆ. ಸೊ ನಾನು ಮತ್ತು ಅಮ್ಮ ಎಲ್ಲನೂ ಸ್ವಲ್ಪ ಕಾಫಿ ಕುಡಿಬೇಕು, ತಲೆ ಬೇರೆ ನೋವ್ತಿತ್ತು ಅಂತ ಹೇಳಿಬಿಟ್ಟು ಕಾಫಿ ತೊಗೊಂಡ್ವಿ. ಹುಡುಗರೆಲ್ಲ ಸ್ವಲ್ಪ ಚುರುಮುರಿ, ಐಸ್ ಕ್ರೀಮ್, ಮಸಾಲೆ ಮಜ್ಜಿಗೆ ಈ ಥರ ಎಲ್ಲನೂ ಇತ್ತಲ್ಲ. ಸೊ ಅವರು ಇದನ್ನೆಲ್ಲ ತೊಗೊಂಡು ತಿಂತಾಯಿದ್ರು. ಈ ಟೈಮಲ್ಲಿ ಎಷ್ಟೇ ನೀರು ಕುಡಿದ್ರು, ಎಷ್ಟೇ ಜ್ಯೂಸ್ ಅಥವಾ ಮಜ್ಜಿಗೆ ಕುಡಿದ್ರೂ ಸಾಕಾಗ್ತಿರ್ಲಿಲ್ಲ. ನಾವು ನಿಜ ಈ ಥರ ಟ್ರಿಪ್ಗೆ ಹೋದ್ಮೇಲೆ 3 ದಿನ 4 ದಿನ ಎಷ್ಟು ನೀರು ಕುಡಿದಿದ್ದೀವಿ, ಎಷ್ಟು ಮಜ್ಜಿಗೆ ಕುಡಿದಿದ್ದೀವಿ ಅಂತಲೇ ಗೊತ್ತಿಲ್ಲ. ಅಷ್ಟೊಂದು ಬಿಸಿಲಿತ್ತು, ಅಷ್ಟೊಂದು ಒಂದು ಬಾಯಾರಿಕೆ ಆಗ್ತಾಯಿತ್ತು. ಸೊ ಹಾಯ್ ಗೈಸ್, ಗುಡ್ ಈವ್ನಿಂಗ್. ನಂಗಂತೂ ಖುಷಿ ಆಗ್ತಿದೆ, ರೂಮ್ ಇಟ್ಟಿದ್ದಾರೆ ಇಲ್ಲ ಅನ್ಕೊಂತೀನಿ. ಸೊ ಗೈಸ್, ಇವಾಗ ಬಂದು ಟೈಮು 7:50, ಓಕೆನಾ? 7:50 ಆಗಿದೆ. ಇವಾಗ ಜೋಗ್ ಫಾಲ್ಸ್ ಎಲ್ಲ ನೋಡಿಕೊಂಡು ಆನ್ಲವೇ ಬಂದ್ವಿ. ಸೊ ಯಾವುದೋ ಒಂದು ವರ್ಧಂತಿ ಮಠ ಅಂತ ಇದೆಯಂತೆ. ಸೊ ಅಲ್ಲಿ ಹೋಗೋಣ ಇವತ್ತು, ಅಲ್ಲೇ ಹಾಟ್ ಆಗಿ ಬೆಳಗ್ಗೆ ಮತ್ತೆ ಅಲ್ಲಿಗೆ ಬರೋಣ ಅಂತ ಅಂದ್ಕೊಂಡ್ವಿ. ಇರ್ಲಿ ಬಿಡು, ಲೈಟ್ ಇರ್ಲಿ ಬಿಡು, ಸ್ವಲ್ಪ ಲೈಟ್ ಆನ್ ಮಾಡೋ. ಸಿಎನ್ಜಿ ಖಾಲಿ ಐತದ, ಲೈಟ್ ಆನ್ ಮಾಡೋ, ಸ್ವಲ್ಪ ಸಿಎನ್ಜಿ ಖಾಲಿ ಐತದ, ಲೈಟ್ ಆನ್ ಮಾಡಲಿ, ಆಫ್ ಮಾಡಬೇಕು ಖಾಲಿ ಐತದ ಕಣ್ಮಮ್ಮಿ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಟೈಮ್ ಓವರ್ ಆಯಿತು. ಮತ್ತೆ ಏನಾಯಿತು ಅಂದರೆ ಫುಲ್ ಆಗಿದ್ದಾರಂತೆ ಅಲ್ಲಿ, ಜನಗಳು ಜಾಸ್ತಿ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಕ್ಯಾನ್ಸಲ್ ಆಯಿತು. ಹಾಗಾಗಿ ಇಲ್ಲೇ ಅಂದವೇ ಯಾವುದೋ ಒಂದು, ಯಾವುದು ಏರಿಯಾ ಅಂತ ಗೊತ್ತಾಗ್ತಿಲ್ಲ. ಅಂದವೇ ಒಂದು ಸ್ವಾತಿ ಲಾಡ್ಜ್ ಯಾವುದೋ ಇದೆ, ಅಂದರೆ ಸ್ವಾತಿ ವೆಜ್ ಕೂಡ ಇದೆ ಕೆಳಗಡೆ. ಸೊ ಮೇಲ್ಗಡೆ ಸ್ವಾತಿ ಲಾಡ್ಜ್, ಓಕೆನಾ? ಹೋಟೆಲ್ ಬಂದು ಸೊ ತೋರಿಸ್ತೀನಿ ನಿಮಗೆ. ಸ್ವಾತಿ ಲಾಡ್ಜ್ ಇದೆ. ಸೊ ಅಲ್ಲಿ ರೂಮ್ ಮಾಡೋಣ ಇವತ್ತು ನೈಟ್ಗೆ ಅಂತ ಹೇಳ್ಬಿಟ್ಟು, ಬೆಳಗ್ಗೆ ಚೆಕ್ಔಟ್ ಆಗೋಣ ಅಂತ ಹೇಳ್ಬಿಟ್ಟು ಸೊ ಹೋಗಿದ್ದಾರೆ ಕೇಳ್ಕೊಂಬರೋದಕ್ಕೆ. ಸೊ ಎಷ್ಟಿರುತ್ತೆ, ಸೊ ಯಾವ ಥರ ಇರುತ್ತೆ ಅದು ಬಂದು ರೂಮ್ಗಳದೆಲ್ಲ ಅಂತ ಅಮೌಂಟು ಹೇಳ್ಕೊಂಬರೋಕೆ ಹೋಗಿದ್ದಾರೆ. ಸೊ ನೋಡಬೇಕು, ಪರವಾಗಿಲ್ಲ ಓಕೆ ಅಂತ ಅನ್ಸಿದ್ರೆ ಇವತ್ತು ಇದೇ ಲಾಡ್ಜಲ್ಲಿ ಹಾಟ್ ಆಗೋದು ನೋಡೋಣ. ಫುಲ್ ರೂಮ್ ನೋಡ್ಕೊಬರಕ್ಕೆ ಹೋಗಿದ್ದಾರೆ ಅನ್ಸುತ್ತೆ. ಫುಲ್ ಸ್ಟೆಪ್ ಎಲ್ಲ ಹಾಕೊಂಡು ಮೇಲೆ ಹೋಗಿದ್ದಾರೆ. ಆಮೇಲೆ ಏನು ಗೊತ್ತಾ, ಜೋಗ್ ಫಾಲ್ಸಲ್ಲಿ ಇವಾಗ ಮಳೆ ಇಲ್ಲಲ್ಲ, ಮಳೆಗಾಲ ಇಲ್ಲಲ್ಲ, ಹಾಗಾಗಿ ನೀರು ಸ್ವಲ್ಪ ಸ್ವಲ್ಪ ಬರ್ತಿದೆ. ಮಳೆ ಟೈಮಲ್ಲಿ ಹೋದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಮತ್ತು ನಾನು ವಿಡಿಯೋಗಳೆಲ್ಲ ನೋಡಿದ್ದೆ, ಬಟ್ ನನಗೆ ಆ ಥರ ಆಸೆ ಇತ್ತು, ಮಳೆಗಾಲದಲ್ಲಿ ಬರಬೇಕು ಅನ್ನೋದು ಆಸೆ ಇತ್ತು. ಸೊ ಏನು ಮಾಡೋಕ್ಕಾಗಲ್ಲ.
ಸೊ ನಮ್ಮದು ಒಂಥರ ಇದು ಅನ್ಎಕ್ಸೆಪ್ಟೆಡ್ ಅಂತಲೇ ಹೇಳ್ಬೋದು. ಯಾವಾಗಲೂ ಅಷ್ಟೇ ಪ್ರತಿ ಸತಿನೂ ಅದೇ ರೀತಿಯೇ ಆಗೋದು. ಅನ್ಎಕ್ಸೆಪ್ಟೆಡ್ ಆಗಿ ಬಂದಿದ್ದು ಸಿಗಂದೂರಿಗೆ. ಸೊ ಅಲ್ಲಿ ಎಲ್ಲ ದರ್ಶನ ಮಾಡಿಕೊಂಡು ಹಾಗೆ ಇಲ್ಲೇ ಆಂಧವೇ ಏನೇನು ಪ್ಲೇಸ್ಗಳಿರುತ್ತೆ ಇಲ್ಲೆಲ್ಲ ಸುತ್ತಮುತ್ತ ಸೊ ಅದನ್ನೆಲ್ಲ ನೋಡಿಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನೋಡಿದ್ದು ಅಷ್ಟೇ. ಪರವಾಗಿಲ್ಲ, ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನು ಜೋಗ್ ಫಾಲ್ಸ್ಗೆ ಬಂದಿದ್ದು. ಓಕೆನಾ, ಸಿಗಂದೂರ್ಗೂ ಫಸ್ಟ್ ಟೈಮ್, ಜೋಗ್ ಫಾಲ್ಸ್ಗೂ ಫಸ್ಟ್ ಟೈಮ್ ಬಂದಿದ್ದು. ಇನ್ನು ನಾಳೆ ಬಂದು ಮುರುಡೇಶ್ವರ ಪ್ಲ್ಯಾನ್ ಇದೆ. ಸೊ ನೋಡೋಣ ಇಲ್ಲೇ ಎಲ್ಲ ಯಾವ್ಯಾವುದು ಸುತ್ತಮುತ್ತ ಇದೆಯೋ ಅಕ್ಕಪಕ್ಕ. ಸೊ ನೋಡಬೇಕು, ಯಾವುದೊಂದು ಇನ್ನು ಗ್ಯಾರಂಟಿ ಇಲ್ಲ, ಹೋದ್ಮೇಲೆ ಗೊತ್ತಾಗುತ್ತೆ. ಓಕೆನಾ. ಸೊ ಊಟನೂ ಕೂಡ ಇನ್ನೂ ಏನು ಮಾಡಿಲ್ಲ, ಇಲ್ಲೇ ಅಂದವೇ ಯಾವುದಾದ್ರೂ ಇಲ್ಲೇ ಹೋಟೆಲಲ್ಲಿ ತಿನ್ನೋದಷ್ಟೇ. ಇವರೆಲ್ಲ ನಾನ್ ವೆಜ್ ತಿಂದಿದ್ದಾರೆ ಮಧ್ಯಾಹ್ನನೇ. ಇವಾಗ ಅಷ್ಟೇ ಲೈಟಾಗಿ ಕಾಫಿ ಕುತ್ಕೊಂಡು ಬಂದು ಚುರುಮುರಿ ತೊಗೊಂಡು ತಿನ್ಕೊಂಡು. ಇವರೆಲ್ಲ ಮಧ್ಯಾಹ್ನ ಬೀಗ್ರೂಟ ಐತಲ್ಲ ರಿಸೆಪ್ಷನಲ್ಲಿ ನಾನ್ ವೆಜ್ ತಿಂದಿದ್ದಾರೆ. ಇನ್ನು ನಾನು ನಮ್ಮಮ್ಮ ಮಾತ್ರ ಬೇಳೆ ಸಾಕು ತಿನ್ಕೊಂಡು ಬಂದಿರೋದಲ್ಲಿ. ಅದು ಗೊತ್ತಿಲ್ಲ ನನಗೆ. ಅದು ಚೌಡೇಶ್ವರಿ ದೇವಸ್ಥಾನಕ್ಕೆ, ಯಾವುದೇ ದೇವಸ್ಥಾನ ಆದರೂ ಅಷ್ಟೇ, ಕೆಲವೊಂದು ದೇವಸ್ಥಾನದಲ್ಲಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ನಂತರ ಅಂದವೇ ಬರ್ತಾ ನಾನ್ ವೆಜ್ನ ತಿಂತಾರಂತೆ. ಬಟ್ ನನಗೆ ಗೊತ್ತಿಲ್ಲ. ಸೊ ಇದರಲ್ಲಿ ತಿನ್ನಬಾರ್ದು ಅಂತ ಹೇಳಿದ್ರು. ಹಾಗಾಗಿ ಬೇಳೆ ಸಾಂಬಾರನ್ನ ನಾವು ತಿನ್ಕೊಂಡು ಬಂದ್ವಿ. ನೋಡ್ಬೇಕು ಇವಾಗ ಏನು ಊಟ ಅಂತ ಗೊತ್ತಿಲ್ಲ. ಸೊ ಕೊನೆಗೂ ರೂಮ್ ಸಿಕ್ತು. ಸೊ ಅದೇ ಸ್ವಾತಿ ಲಾಡ್ಜ್ ಮೇಲೆ ರೂಮ್ ಸಿಕ್ತು ಅಂತಲೇ ಹೇಳ್ಬೋದು ಗೈಸ್. ಇನ್ನು ಇಲ್ಲೇ ಇವತ್ತು ನೈಟ್ ಹಾಲ್ಟ್ ಆಗಿ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಹೋಗ್ಲಿಕ್ಕೆ ಮಾತ್ರ ನಾವು ರೂಮ್ ತೊಗೊಂಡಿದ್ದಂಥದ್ದು. ಏಕೆಂದರೆ ಮಕ್ಕಳುಗಳೆಲ್ಲ ಇದ್ದಾರೆ. ಸೊ ಕಾರಲ್ಲಿ ಮಲ್ಕೊಳ್ಳೋಕ್ಕಂತೂ ಆಗಲ್ಲ. ಸೊ ಅಷ್ಟು ಕಂಫರ್ಟಬಲ್ ಇರೋಲ್ಲ. ಅದರಲ್ಲೂ ಒಬ್ಬರು ಇಬ್ಬರು ಇದ್ದರೆ ಪರವಾಗಿಲ್ಲ. ಸೊ 5 ಜನ ಇದ್ದೀವಲ್ಲ, 5-6 ಜನ ಇದ್ದೀವಿ, ಹಾಗಾಗಿ ಆಗಲ್ಲ ಅಂತ ಹೇಳ್ಬಿಟ್ಟು. ಸೊ ಇನ್ನು ನಿನ್ನೆ ನೈಟೆಲ್ಲ ಕಾರಲ್ಲೇ ಜರ್ನಿ ಆಗಿತ್ತು ಅಂತ ಹೇಳ್ಬಿಟ್ಟು ರೂಮ್ ತೊಗೊಂಡಿದ್ದಷ್ಟೇ. ಬೆಳಗ್ಗೆ ಎದ್ದು ಮಾರ್ನಿಂಗು ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಆಗಿಬಿಟ್ಟು ಚೆಕ್ಔಟ್ ಆಗಿಬಿಡೋಣ. ಇಲ್ಲೇ ಸ್ವಲ್ಪ ಟಿಫನ್ ಎಲ್ಲ ಕೆಳಗಡೆನೇ ಸಿಗುತ್ತೆ, ಹಾಗಾಗಿ ಬೆಳಗ್ಗೆ ಈಸಿ ಆಗುತ್ತೆ ಅಂತ ಹೋಗ್ಲಿಕ್ಕೆ ಅಂತ ಅಂದ್ಬಿಟ್ಟು ಸೊ ರೂಮಿಗೆ ಬಂದ್ವಿ. ಸೊ ಪರವಾಗಿಲ್ಲ, ನಾವು ಕೊಟ್ಟಿರುವಂಥ ಒಂದು ಬಜೆಟಿಗೆ ತಕ್ಕ ಮಟ್ಟಿಗೆ ಒಂದು ರೂಮ್ ಸಿಕ್ತು ಅಂತಲೇ ಹೇಳ್ಬೋದು. ಇನ್ನು ಹುಡುಗರೆಲ್ಲ ಫುಲ್ ಟಯರ್ಡ, ನಾವು ಕೂಡ ಫುಲ್ ಟಯರ್ಡ್, ಅಲ್ಲಿ ಸುತ್ತಿ ಓಡಾಡಿಬಿಟ್ಟು. ಸೊ ಇನ್ನು ಕಾರಲ್ಲಿ ಜರ್ನಿ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿಬಿಟ್ಟು ಮಲ್ಕೊಂಡೆ. ಇನ್ನು ಇದು ಬಂದು ಮಾರ್ನಿಂಗ್. ಸೊ ಓಕೆನಾ, ಮಾರ್ನಿಂಗ್ ಅಂದರೆ ಒಂದು 9-9:30 ಆಗ್ತಾಯಿತ್ತು. ಆ ಟೈಮಿಗೆ ಎದ್ದಿರೋದು ಎಲ್ಲರೂ. ಬೇಗ ಎದ್ದೇಳಬೇಕು, ಬೇಗ ಎದ್ದರೆ ಸ್ವಲ್ಪ ಬಿಸಿಲಿಗಿಂತ ಮುಂಚೆ ಸ್ವಲ್ಪ ಎಲ್ಲ ಪ್ಲೇಸಸ್ನ ನೋಡ್ಬೋದು ಇನ್ನು ನೆಕ್ಸ್ಟು ಹೋಗ್ತಾ ಅಂತ ಅಂದ್ಕೊಂಡ್ವಿ. ಬಟ್ ಆಗಲಿಲ್ಲ, ನಾನೆಲ್ಲ ಫುಲ್ ಟಯರ್ಡಲ್ಲ, ಯಾರು ಕೂಡ ಎದ್ದಿಲ್ಲ. ನಮ್ಮಮ್ಮ ಮಾತ್ರ ಎದ್ದು ಕೂತಿದ್ರು. ಇನ್ನು ನಾನು ಕೂಡ ಎದ್ಬಿಟ್ಟು ಸ್ವಲ್ಪ ಹುಡುಗರನ್ನೆಲ್ಲ ಎಬ್ಬಿಸಿ ಅವ್ರನ್ನೆಲ್ಲ ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ಸೊ ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿದ್ದಾಯಿತು. ಇನ್ನು ಎಷ್ಟು ಸೆಕೆ ಅಂತಂದರೆ ನಿಜವಾಗ್ಲೂ ನಾನು ತಣ್ಣೀರು ಸ್ನಾನ ಮಾಡಿದ್ದೀನಿ. ಅಷ್ಟು ಸೆಕೆ ಆಗ್ತಾಯಿತ್ತು. ಎಲ್ಲರೂ ಅಷ್ಟೇ ತಣ್ಣೀರು ಸ್ನಾನನೇ ಮಾಡಿದ್ದಾರೆ. ಬಿಸಿನೀರು ಇತ್ತು, ಅವೈಲಬಲ್ ಇತ್ತಲ್ಲಿ, ಗೀಝರ್ ಎಲ್ಲ ಇತ್ತು. ಬಟ್ ಆಗಲಿಲ್ಲ, ಸೆಕೆಗೆ ತಣ್ಣೀರು ಸ್ನಾನ ಮಾಡಿದ್ದೀನಿ. ಇನ್ನು ಕತ್ತಿಗೆ ನಾನು ಏನು ಹಾಕಿದ್ದೆ, ಮಾಂಗಲ್ಯದ್ದು ಚೈನ್ ಏನು ಹಾಕಿದ್ದೆ, ಅದು ಫುಲ್ಲು ಏನಾಗಿದೆ ನನಗೆ, ಫುಲ್ಲು ರೆಡ್ ಥರ ಒಂಥರ ಇಚ್ಚಿಂಗ್ ಥರ ಆಗ್ತಾಯಿತ್ತು. ಅದು ಕೇರ್ದು ಫುಲ್ಲು ರೆಡ್ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಮಾಂಗಲ್ಯ ಸರನ ಬಿಚ್ಚಿಕ್ಬಿಟ್ಟು ಒಂದು ಸಿಂಪಲ್ದೊಂದು ಚೈನ್ನ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಇದಕ್ಕೆಲ್ಲ ಅದೇ ಕಂಫರ್ಟಬಲ್ ಅಂತ ಅನಿಸುತ್ತೆ. ಸೊ ಇದಕ್ಕೆ ಯಾರು ಕಮೆಂಟ್ ಮಾಡಿಬಿಡಿ ಓಕೆನಾ. ಮಾಂಗಲ್ಯ ಸರ ಎಲ್ಲ ತೆಗ್ದಿದ್ದೀನಿ ಅಂತ. ಸೊ ಅದು ನಾನು ಆವಾಗವಾಗ ಮಾಡ್ತಿರ್ತೀನಿ, ಆ ಥರ ತೆಗ್ದಿಡೋದು ಆ ಥರ ಈ ಥರ ಮಾಡ್ತಿರ್ತೀನಿ. ಬಟ್ ಅದನ್ನು ತೆಗಿಬಾರ್ದು ಅಂತ ಹೇಳ್ತಾರೆ ಕೆಲವರು. ಸೊ ಬಟ್ ನನಗಾಗಲ್ಲ ಈ ಥರ ಸೆಕೆಗಾಲದಲ್ಲಿ ಹಾಕ್ಕೊಳ್ಳಿಕ್ಕೆ, ಚೈನ್ನೇ ಹಾಕ್ಕೊಳ್ಳೋಕ್ಕಾಗಲ್ಲ ಕತ್ತಿಗೆ, ಹಾಗಾಗಿ ತೆಗೆದಿಟ್ಟಿದ್ದೀನಿ ಅಷ್ಟೇ ಓಕೆನಾ. ಇನ್ನು ಫೈನಲಿ ನಾನು ಈ ಥರ ರೆಡಿ ಆಗಿದ್ದೀನಿ. ಇನ್ನು ಒಂದು ಹೇರ್ ಸ್ಟೈಲ್ ಒಂದು ಕ್ಲಿಪ್ ಹಾಕಿದರೆ ನಂದು ಫುಲ್ಲು ಕಂಪ್ಲೀಟ್ ರೆಡಿ ಆಗುತ್ತೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವಾಗ ಟೈಮು ಆಲ್ರೆಡಿ 9 o'clock ಆಗಿದೆ. ಸೊ ಇವಾಗ ನೆಕ್ಸ್ಟ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಸೊ ಇವಾಗ ರೂಮ್ನ ಚೆಕ್ಔಟ್ ಮಾಡಬೇಕು ಕೂಡ. ಸೊ ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದಾಯಿತು. ಸೊ ನಾನು ಬಂದು ಶರ್ಟ್ ಮತ್ತು ಜೀನ್ಸ್ ಹಾಕ್ಕೊಂಡಿದ್ದೀನಿ. ಸೊ ಅಲ್ಲಿ ಇವಾಗ ನೆಕ್ಸ್ಟ್ ಭೀಮೇಶ್ವರ ಅನ್ನೋದೊಂದು ಪ್ಲ್ಯಾನ್ ಇದೆ. ಭೀಮೇಶ್ವರ ಮುಗಿಸ್ಕೊಂಡು ಮುರುಡೇಶ್ವರಗೆ ಹೋಗಬೇಕು. ಸೊ ಅಲ್ಲೆಲ್ಲ ಬೀಚಲ್ಲೆಲ್ಲ ಆಟ ಆಡ್ತೀವಲ್ಲ, ಸೊ ಹಾಗಾಗಿ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಸೊ ಹೇಗೆ ಕಾಣಿಸ್ತಿದೆ ಅಂತ ಡ್ರೆಸ್ನ ಕಮೆಂಟ್ ಮಾಡಿ. ಇನ್ನೂ ಸ್ವಲ್ಪ ತೇವ ಇದೆ, ಸೊ ಡ್ರೈ ಆಗಬೇಕು. ಇನ್ನು ಫೈನಲಿ ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟು ಕೆಳಗಡೆ ಟಿಫನ್ ಮಾಡ್ಲಿಕ್ಕೆ ಹೋದರು. ಕೆಳಗಡೆನೇ ಟಿಫನ್ದು ಏನಿರುತ್ತೆ ಟಿಫನ್ ಸೆಂಟರ್ ಇದೆ. ಸೊ ಇನ್ನು ನಾವು ಕೂಡ ಇನ್ನೊಂದು ಸತ ಏನಾದರೂ ಬಿಟ್ಟಿದ್ದೇವಾ ಏನಿರುತ್ತೆ ಅಂತಂದು ನೋಡಿಬಿಟ್ಟು ಮತ್ತೆ ರೂಮ್ನ ಲಾಕ್ ಮಾಡಿಕೊಂಡು ಕೀ ತೊಗೊಂಡು ಕೆಳಗಡೆ ಹೋದೆ ನಾನು ಕೂಡ. ಇನ್ನು ಇವಾಗ ಬಂದು ಬೆಳಗ್ಗೆ ಬ್ರೇಕ್ಫಾಸ್ಟ್ನೇ ಸ್ವಲ್ಪ ಚೆನ್ನಾಗಿ ತಿನ್ಕೊಂಬಿಡೋಣ. ಇನ್ನು ಮಧ್ಯಾಹ್ನ ಅಂದವೇ ಊಟ ಎಲ್ಲಿರುತ್ತೋ ಚೆನ್ನಾಗಿರುತ್ತೋ ಇಲ್ವೋ ಸಿಗುತ್ತೋ ಅಂತ ಹೇಳ್ಬಿಟ್ಟು ಸೊ ಇಲ್ಲೇ ಎಲ್ಲರೂ ನಂತರ ತೊಗೊಂಡ್ವಿ. ಪಲಾವ್ ಮತ್ತು ಇಡ್ಲಿ. ನನಗೆ ಕೇಸರಿ ಬಾತ್ ಅಂದರೆ ಸಖತ್ ಇಷ್ಟ. ಎಲ್ಲೇ ಹೋದ್ರೂ ಕೇಸರಿ ಬಾತ್ ತೊಗೊಳ್ತಿರ್ತೀನಿ. ಸೊ ಹಾಗಾಗಿ ಕೇಸರಿ ಬಾತ್ ಈ ಥರ ಎಲ್ಲ ತೊಗೊಂಡ್ವಿ. ಯಾರಿಗೆ ಏನು ಬೇಕೋ ಅದನ್ನು ತೊಗೊಂಡ್ವಿ. ಇನ್ನು ಮಕ್ಕಳಿಗೆಲ್ಲ ಸ್ವಲ್ಪ ಹೊಟ್ಟೆ ತುಂಬ ತಿನ್ನಿಸ್ಬಿಡೋಣ ಇಲ್ಲೇನೆ ಅಂತ ಹೇಳ್ಬಿಟ್ಟು ಎಲ್ಲರೂ ಒಟ್ಟಿಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಕಾರ್ ಹತ್ರ ಹೋದ್ವಿ. ಇನ್ನು ಕಾರ್ ಹತ್ರ ಸ್ವಲ್ಪ ಏನೋ ಹೇರ್ ಹೋಗಿತ್ತು ಟಯರ್ದು ಅಂತ ಹೇಳ್ಬಿಟ್ಟು ಅವ್ರೇನೋ ರೆಡಿ ಮಾಡ್ತಿದ್ರು. ಇನ್ನು ನಾನು ನನ್ನ ಮಗ ಬಂದು ಒಂದು ಟ್ರೆಂಡಿಂಗ್ ರೀಲ್ಸ್ಗೆ
ಸ್ಟೆಪ್ನ ಹೇಳ್ಕೊಡ್ತಿದ್ದೆ. ಸೊ ಇದನ್ನು ಆಲ್ಮೋಸ್ಟ್ ಅವಾಗಲೇ ಒಂದ್ಸಲ ರೂಮಲ್ಲೇ ಚೆಕ್ಔಟ್ ಹಾಕೋಕ್ಕೆ ಮುಂಚೆನೇ ಟ್ರಯಲ್ ಮಾಡಿದ್ದೀವಿ. ಬಟ್ ಅದು ಚೆನ್ನಾಗಿ ಬಂದಿಲ್ಲ. ಬಟ್ ಆದ್ರೂ ಕೂಡ ಮತ್ತೆ ನೆಕ್ಸ್ಟ್ ನಮ್ಮ ಮಾಡಲಿಕ್ಕೆ ಎಲ್ಲೂ ಕೂಡ ಅವಕಾಶ ಸಿಕ್ಕಲಿಲ್ಲ. ಹಾಗಾಗಿ ಅದನ್ನೇ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ. ಬೇಕಿದ್ದರೆ ಹೋಗಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ, ಓಕೆನಾ. ಸೊ ಇನ್ನು ಫೈನಲಿ ಮುಗೀತು ನಮ್ಮ ಕೆಲಸ. ಮಾತಾಡಿದ್ದು, ಹರಟೆ ಹೊಡಿತು ಎಲ್ಲ ಮುಗೀತು. ಇನ್ನು ನೆಕ್ಸ್ಟ್ ಭೀಮೇಶ್ವರ ಹೋಗೋದು ಪ್ಲ್ಯಾನ್ ಇದೆ. ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಮಳೆಗಾಲದಲ್ಲಿದ್ರೆ ತುಂಬ ಚೆಂದ ಇರುತ್ತೆ. ಬಟ್ ಈ ಬೇಸಿಗೆಗಾಲದಲ್ಲಿ ಏನೂ ಕೂಡ ನೋಡೋಕ್ಕಾಗಲ್ಲ, ಹೆವಿ ಬಿಸಿಲಿರುತ್ತೆ. ಬಟ್ ಆದರೂ ಇಲ್ಲಿ ತನಕ ಬಂದಿದ್ದೀವಲ್ಲ, ಸುಮ್ಮನೆ ಹಾಗೆ ಸುತ್ತಾಡಿ ಬರೋಣ. ನೆಕ್ಸ್ಟ್ ಟೈಮ್ ಮಳೆಗಾಲದಲ್ಲಿ ಬಂದಾಗ ಇದನ್ನೆಲ್ಲ ನಾವೇ ಕವರ್ ಅಪ್ ಮಾಡ್ಬೋದು. ಏಕೆಂದರೆ ಹೊಸ್ದಾಗಿ ಹೋಗ್ತಿರುವಾಗ ಲೊಕೇಶನ್ ಹಾಕ್ಕೊಂಡು ಗೊತ್ತಿಲ್ಲದಿರೋ ರೂಟ್ಗಳಲ್ಲಿ ಹೋಗಿ ಮತ್ತು ಯಾರನ್ನಾದರೂ ವಿಚಾರಿಸಿ ಅಲ್ಲೆಲ್ಲ ಹೋಗಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಎಲ್ಲ ನೋಡಿರ್ತೀವಿ, ಆಲ್ಮೋಸ್ಟ್ ನಾವೇ ಆರಾಮ್ಸೆ ಬರ್ಬೋದು ಅನ್ನೋ ಒಂದು ಪ್ಲ್ಯಾನಲ್ಲಿ ಹೊರಟಿದ್ದಾಯಿತು. ಸೊ ಇನ್ನು ಹಾಗೆ ಆನ್ ದ ವೇ ಹೋಗ್ತಾ ಒಂದು ಸೇತುವೆ ಅಥವಾ ಡ್ಯಾಮ್ ಅಂತ ಅನಿಸುತ್ತೆ. ಬಟ್ ನನಗಷ್ಟು ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಸಖತ್ತಾಗಿ ಬರ್ತಾಯಿತ್ತು ಅಲ್ಲಿ ನೀರಂತೂ. ಇದು ಹೇಳಿಲ್ವಾ, ಮಳೆಗಾಲದಲ್ಲಿ ಹೋದ್ರಂತೂ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಈ ಕಡೆ ಸೈಡೆಲ್ಲ ಹಚ್ಚ ಹಸಿರಿನಿಂದ ಕೂಡಿರುತ್ತೆ, ಸುತ್ತಮುತ್ತಲ ಏನಿರುತ್ತೆ ವ್ಯೂ ಬಂದು. ಇನ್ನು ಇದೆಲ್ಲ ನೀರೆಲ್ಲ ಇವಾಗಷ್ಟೇ ಅದು ಡ್ಯಾಮ್ ಓಪನ್ ಮಾಡಿದ್ರೆ ನೀರು ಬರುತ್ತಂತೆ. ಸೊ ನನಗಷ್ಟಾಗಿ ಗೊತ್ತಿಲ್ಲ, ಹೇಳಿದ್ನಲ್ಲ. ಸೊ ಹಂಗಾಗಿ ತುಂಬ ಚೆನ್ನಾಗಿತ್ತು ಇಲ್ಲಿ. ಸೊ ಹಂಗಾಗಿ ಎಲ್ಲೊಂದು ಸ್ವಲ್ಪ ನಿಂತ್ಕೊಂಡು ಸ್ವಲ್ಪ ಅದನ್ನೆಲ್ಲ ಎಂಜಾಯ್ ಮಾಡೋಣ ವ್ಯೂನ ಅಂತ ಹೇಳ್ಬಿಟ್ಟು ಸೊ ಗಾಡಿನ ಸೈಡ್ಗೆ ಹಾಕಿ ನಿಂತ್ಕೊಂಡ್ವಿ. ಯಾರ ತಮ್ಮ ಕಂಡ ಕನ್ಸಲ್ಲ 3 ಜನ ನಿಂತ್ಕೊಂಡ್ರೆ 1 ತಮ್ಮ 1 ಅಕ್ಕ. ಏನೋ ಒಂಚೂರು ನಾನು ಬೇರೆ ತಗೊಳಕ್ಕೆ ನಿಂತಿದ್ದಲ್ಲ ಮಾಡ್ತಿದ್ವಲ್ಲ. ಅವ್ನಿಗೆ ಹೇಳ್ಬೇಕು ತಾನೇ ಕರೆಕ್ಟಾಗಿ ನೀನು, ಅವು ತಗೋಬ ಇವು ತಗೋಬ ಅಂತ. ನಾನು ಹೋಗೋದಂದ್ರೆ ಸ್ಟ್ಯಾಂಡರ್ಡ್ ನಮ್ದು ಬಿಸ್ಸೋಡಿ ಬರುತ್ತೆ. ಗಾಳಿ ಬೀಸ್ತಂಗೆ ಗಾಳಿ ಬೀಸ್ತಂಗೆ ಮುಂದಕ್ಕೆ ಹೋಗ ಅಂತ ಮುಚ್ಚಿಟ್ಕೊಂಡು ಬರ್ತೈತೆ ಮೇಕೆ. Oh yeah, 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 oh yeah. Hey there, what you drinking? 2 shots, let's pour it out. I know what you're thinking, but tomorrow won't come for us. This life that we're living, ain't never gonna give it up. Double shot for the gifted, and one more for us. There you go, drink it up. All this love in a cup. Yeah, we go slow, we go fast. Yeah, we can't get enough. We stay all day, all night, living in paradise. Remember, you don't get it twice. The time of your life. This is the time of your life. Remember, you don't get it twice. The time of your life. Don't look at the past, no, we're not going that way. Oh, now make it last, like it last to the break of day. No matter what people say, live life in a fast lane. Double shot for the gifted, triple shot for the pain. There you go, drink it up. All this love in a cup. Yeah, we go slow, we go fast. Yeah, we can't get enough. We stay all day, all night, living in paradise. Remember, you don't get it twice. The time of your life. This is the time of your life. Remember, you don't get it twice. The time of your life. ಏನದು ನೀವು ತಿಂತಾರೆ ನೀವೇ. ಸೊ ಹಾಯ್ ಗೈಸ್, ಇವಾಗ ಬಂದು ಭೀಮೇಶ್ವರ ಹೋಗ್ತಾ ಇದ್ವಿ. ಆನ್ ದ ವೇ ಇಲ್ಲಿ ಎಷ್ಟು ಸಿಕ್ಕಾಪಟ್ಟೆ ಗೋಡಂಬಿ ಗಿಡಗಳಿದೆ. ಮನೆ ಹತ್ರನೇ ನೋಡಿ, ನಾವು ಹೂವಿನ ಗಿಡ ಯಾವ ಥರ ಹಾಕೊಂತೀವೋ ಅದೇ ರೀತಿ ಹಾಕೊಂಡಿದ್ದಾರೆ ಎಲ್ಲರೂ. ಹಿಂಗೆ ಆನ್ ದ ವೇ ನೆನ್ನೆಯಿಂದ ಅದೇ ಅಂತ ಇದು ಕಿತ್ಕೋಬೇಕು ಅಂತ ಅಂದ್ಬಿಟ್ಟು. ಸೊ ಹಾಗೆ ಆನ್ ದ ವೇ ಮೇನ್ ರೋಡ್ ಹತ್ರ ಇತ್ತು. ಮಾವಿನಕಾಯಿ ಕೀಳ್ತಾರಲ್ಲ ಆ ರೀತಿ ಕೀಳ್ತಾ ಇದ್ದಾರೆ ಕೋಲ್ ತೊಗೊಂಡು ಎಲ್ಲರಿಗೂ. ಸೊ ಇದು ನೋಡಿ ಆ ಥರ ಹಣ್ಣುಗಳು ಐತೆ. ಮತ್ತು ಇದು ಗೋಡಂಬಿ ಅನಿಸುತ್ತೆ. ಇದು ಮೇಲ್ಗಡೆ ಸಿಪ್ಪೆ ಏನಿರ್ತೀವಿ ತೆಗಿಬೇಕು ಅನಿಸುತ್ತೆ, ಒಣಗಿಸ್ಬಿಟ್ಟು ನೋಡಬೇಕು. ಸೊ ಓಪನ್ ಮಾಡಿ ನೋಡ್ಬೇಕು ಇವಾಗ ಎಲ್ಲ ಹಣ್ಣು ಕೊಡ ಮಾಡಿ. ಸೊ ಇನ್ನು ಇದು ಹಣ್ಣು ಬಂದು ಗಮ್ ಅಂತ ಇದೆ, ತಿಂತಾರಂತೆ ಆ್ಯಕ್ಚುಲಿ ಬಂದು. ನಂಗೆ ಗೊತ್ತಿಲ್ಲ ಇದು ಹೇಗಿರುತ್ತೆ ಏನು ಅಂತ.
ಸೊ ನೋಡಬೇಕು. ಇನ್ನ ಕೇಳ್ತಾ ಇಷ್ಟಿತ್ತವನೇ ಸಾಕಲ್ಲ ನಿಮಗೆ. ಏಯ್ ಬಾ ಸಾಕು ಬಂದ್ರ ನೀನು ಐಟ ಇದೆಯಲ್ಲ ಬಾಕ್ಸ್ ಎತ್ಕೊತಿರ್ತಾನೆ ಕಿತ್ಕೊಂಡ್ರೆ ಏ ಬಂದ್ರ ಸರಿ ಶೋಭಾ ಸರಿ ಯಾಕಂದ್ರೆ ಅಪ್ಪ ಇವತ್ತು ಒಳಗೆ ಏನು ಮಾಡಬೇಕು ಅದು ನೆಕ್ಸ್ಟ್ ಬರ್ತೀನಿ ನೋಡಿಯಲ್ಲ ಚೆನ್ನಾಗಿದೆ ತೊಳಿದ ತಿನ್ಕತಾವನಪ್ಪ ಇನ್ನ ನೋಡು ಒಂದು ಸಲ ತಿನ್ನು ಬನ್ನಿ ಅದಕ್ಕೆ ಇನ್ನು ಇದು ಬಂದು 1 ರಿಂದ 1.5 kg ಆಗುವಷ್ಟು ಈ ರೀತಿ ಗೋಡಂಬಿ ಹಣ್ಣು ಏನಿರುತ್ತೆ ಅದನ್ನು ಕಿತ್ಕೊಂಡಿದ್ದೀವಿ. ಎಷ್ಟು ಚೆನ್ನಾಗಿದೆ ಅಂದರೆ ಉದ್ದಕ್ಕೂ ರೋಡ್ ಉದ್ದಕ್ಕೂ ಈ ರೀತಿ ಒಂದೊಂದು ಮರಗಳು ಸಾಲಾಗಿರ್ತಿದ್ವು. ಇನ್ನು ಮನೆಗಳಂತೂ ಅಲ್ಲೊಂದು ಮನೆ ಇಲ್ಲೊಂದು ಮನೆ ಅಂತ ಇರ್ತಿತ್ತು. ಅರ್ಧ ಕಿಲೋಮೀಟ್ರಿಗೊಂದು ಮನೆ, 1 ಕಿಲೋಮೀಟ್ರಿಗೊಂದು ಮನೆ, ಈ ಥರ ಮನೆಗಳಿರ್ತಿದ್ವು. ಒಟ್ಟಿನಲ್ಲಿ ಅಕ್ಕಪಕ್ಕ ಮನೆಗಳು ಇರ್ತಿರಲಿಲ್ಲ ಗೈಸ್. ನನಗಂತೂ ಒಂಥರ ಮನೆಗಳು ನೋಡಿದಾಗಲೇ ಒಂಥರ ಭಯ ಅನಿಸೋದು. ಏಕೆಂದರೆ ಆ ಥರ ದೂರ ಅದು ಘಾಟ್ ಸೆಕ್ಷನಲ್ಲಿ ಆ ಥರ 120 ಮನೆಗಳಂದರೆ ತುಂಬಾ ಒಂದು ಭಯ ಆಗುತ್ತೆ. ಸೊ ನಾನು ಆಲ್ಮೋಸ್ಟ್ ಆ ಕಡೆ ನೋಡಿದ್ದೆಲ್ಲ ಅದೇ ರೀತಿ ಮನೆಗಳೇ ಇದ್ವು. ಸೊ ಎಲ್ಲೇ ಮನೆ ನೋಡಿದ್ರೂ ಅವ್ರ ಮನೆ ಹತ್ತಿರ 1 ಅಥವಾ 2 ಈ ರೀತಿ ಮನೆಗಳ ಹತ್ರ ಎಲ್ಲೇ ನೋಡಿದ್ರೂ 1 ಅಥವಾ 2 ಗೋಡಂಬಿ ಮರಗಳನ್ನ ನೆಟ್ಕೊಂಡಿದ್ರು. ಸೊ ಅವರು ಇಲ್ಲೇ ಕಿತ್ಕೊತಾರೆ. ಸೊ ಹಾಗೆ ನೆಕ್ಸ್ಟ್ ಏನಾಯಿತು ಗೊತ್ತಾ, ಇದೇ ಥರ ಒಂದು ಕಡೆ ನಿಲ್ಲಿಸ್ಬಿಟ್ಟು ನಾವು ಉದ್ದಕ್ಕೂ ಆನ್ ದ ವೇ ಇದೇ ರೀತಿ ನಿಲ್ಲಿಸಿ ಯಾಕೆಂದರೆ ಉದ್ದಕ್ಕೂ ಈ ಥರ ಗಿಡಗಳಿದ್ವಲ್ಲ, ಸೊ ಒಂದಷ್ಟು ಸ್ಟಾಕ್ ಮಾಡ್ಕೊಳ್ಳೋಣ ಇಲ್ಲಿಂದನೇ ಅಂದ್ಬಿಟ್ಟು ಸ್ವಲ್ಪ ಅದರಲ್ಲೇನೋ ಜ್ಯೂಸ್ ಮಾಡ್ತಾರಂತೆ. ನನಗೆ ಗೊತ್ತಿಲ್ಲ ಅದು ಏನು ಬರುತ್ತೆ, ಹಣ್ಣಾದಮೇಲೆ ಅದರಲ್ಲಿ ಜ್ಯೂಸ್ ಮಾಡ್ತಾರಂತೆ. ಸೊ ಇವಾಗ ಏನು ತೋರಿಸ್ತಿದ್ದೀನಿ ಇದು ಬಂದು ಗೋಡಂಬಿ. ಇದು ಮೇಲ್ಗಡೆ ಸಿಪ್ಪೆ ಏನಿರುತ್ತೆ ಅದನ್ನು ಬಿಡಿಸಿ ತೆಗಿಬೇಕು ನಾವು. ಅದನ್ನು ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟೇನೋ ಸ್ವಲ್ಪ ಚೆನ್ನಾಗಿ ಹುರಿತಾರಂತೆ. ಸೊ ಅದಾದಮೇಲೆ ಚೆನ್ನಾಗೆ ಒಂದು 3-4 ಡೇಸ್ ಮೇಲೆ ಚೆನ್ನಾಗಿ ಬಿಸಿಲಲ್ಲಿ ಒಣ ಹಾಕ್ಬಿಟ್ಟು ಸೊ ನೆಕ್ಸ್ಟ್ ಕೆಚ್ಚಿದ್ರೆ ಅದು ಗೋಡಂಬಿ ಆಗುತ್ತಂತೆ. ಬಟ್ ನನಗೆ ನಿಜ ಇದ್ರ ಬಗ್ಗೆ ತಳಬಿಡ ಅಂತ ಗೊತ್ತಿಲ್ಲ. ಸೊ ನವೀನ ಹೇಳಿದ್ನ ನಾನು ಹೇಳಿದೆ. ಸೊ ಇನ್ನು ಬಂದು ಈ ರೀತಿ ಇರುತ್ತೆ, ಮರದಲ್ಲಿ ಈ ರೀತಿ ಕೆಳಗಡೆ ಹಣ್ಣಿರುತ್ತೆ, ಮೇಲ್ಗಡೆ ಗೋಡಂಬಿ ಅಂತಲೇ ಹೇಳ್ಬೋದು, ಈ ರೀತಿ ಇರುತ್ತೆ. ಸೊ ನಾನು ಇದೇ ಫಸ್ಟ್ ಟೈಮ್ ಮರನ ನೋಡಿದ್ದು, ಹಾಗೆ ಮರದಲ್ಲಿ ಈ ಥರ ಹಣ್ಣು ಮತ್ತು ಗೋಡಂಬಿ ಇರೋದನ್ನ ನೋಡಿದ್ದು ಅಂತಲೇ ಹೇಳ್ಬೋದು. ಇನ್ನು ಹಾಗೆಯೇ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದೂರ ಹೋದ್ವಿ. ಬಟ್ ಅದು ರೋಡ್ ಸೈಡೇ ಇತ್ತು, ಕಾರ್ಗೆ ಕೈಗೆ ಇಟ್ಕೋ ಥರ ಇತ್ತು. ಸೊ ಹಾಗಾಗಿ ಮತ್ತೆ ಅಲ್ಲಿ ಗಾಡಿನ ಹಾಕ್ಬಿಟ್ಟು ಮತ್ತೆ ಕೀಳಕ್ಕೆ ಹೋಗಿದ್ದಾರೆ. ಸುಮಾರು 1-2 kg ಅಷ್ಟೇ ತೊಗೊಂಡ್ವಿ. ಬಟ್ ಅದರಲ್ಲಿ ಯಾವ ಜ್ಯೂಸು ಮಾಡಿಲ್ಲ, ಯಾವುದೂ ಒಣಗಿಸ್ಬಿಟ್ಟು ಗೋಡಂಬಿನೂ ಕೂಡ ನಾವು ಮಾಡ್ಕೊಳಕ್ಕಾಗಲಿಲ್ಲ. ಸೊ ಅದೇನಾಯಿತು ಅಂದರೆ ಮನೆಗೆ ನಾವು ತೊಗೊಂಡು ಬಂದು ಒಣಗೋಕ್ಕೆ ಇಟ್ಟ ಮೇಲೆ ಪ್ಲೇಟು ನಾನು ವಿಂಡೋ ಪಕ್ಕ ಇಟ್ಕೊಂಡಿದ್ವಿ ಬಿಸಿಲು ಬರುತ್ತೆ ಅಂತ. ಸೊ ಅದು ಬಂದು ಕೆಳಗಡೆ ಬಿಲ್ಡಿಂಗಿಂದ ಬಿದ್ದೋಗ್ಬಿಟ್ಟಿತ್ತು, ಪ್ಲೇಟ್ ಸಮೇತನೇ ಬಿದ್ದೋಗಿತ್ತು. ಸೊ ಇಷ್ಟು ಶ್ರಮಪಟ್ಟು ಇಷ್ಟು ಒಂದು ಎಫರ್ಟ್ ಹಾಕಿ ಗಂಟೆಗಟ್ಟಲೆ ಕಿತ್ತಿದ್ಕೂ ವ್ಯರ್ಥ ಅಂತಲೇ ಹೇಳ್ಬೋದು. ಅದು ಟೈಮ್ ಬಂದು ಒಂಚೂರು ಏನೋ ನಮ್ಗೆ ಅದ್ರಲ್ಲಿ ಸಿಕ್ಕಿಲ್ಲ, ಏನೂ ಕೂಡ ಮಾಡಲಿಕ್ಕೂ ಆಗಲಿಲ್ಲ. ಅದೊಂದು ಬೇಜಾರಾಯಿತು ನನಗೆ. ಸೊ ಇಟ್ಸ್ ಓಕೆ, ಪರವಾಗಿಲ್ಲ, ಟೈಮ್ನಲ್ಲಿ ಸ್ಪೆಂಡ್ ಮಾಡಿದ್ದಾಯಿತು. ಹಾಗೆಯೇ ನೋಡಿ ಎಂಜಾಯ್ ಕೂಡ ಮಾಡಿದ್ವಿ. ಇನ್ನು ಇದೇ ರೀತಿ ಮರದಲ್ಲಿ ಕೀಳಬೇಕಾದ್ರೆ ರಿಷುಗೆ ಹಾವು ಕಾಣಿಸ್ತು. ಓಕೆನಾ, ಅದು ಹೇಗಿತ್ತು ಏನೋ ಗೊತ್ತಿಲ್ಲ, ನಾನಂತೂ ಕಾರಿಂದಂತೂ ಇಳ್ದೇ ಇಲ್ಲ. ಇನ್ನು ಹುಡುಗರು ಮತ್ತು ಇವರೆಲ್ಲ ಇಳ್ದಿದ್ರಲ್ಲ, ಸೊ ಹಂಗಾಗಿ ಅವನು ಓಡೋಗಿದ್ದಾನೆ. ಸೊ ಅದು ನೀವು ನೋಡಿ ಸ್ವಲ್ಪ ಅದಕ್ಕೂ ಏಕೆಂದರೆ ಭಯ ಇರುತ್ತೆ, ನಮಗೆಷ್ಟು ಹಾವನ್ನ ನೋಡಿದ್ರೆ ಭಯ ಇರುತ್ತೋ ಸೊ ಹಾಗೆ ಹಾವಿಗೂ ಕೂಡ ನಮ್ಮನ್ನು ನೋಡಿದ್ರೆ ಅಷ್ಟೇ ಭಯ ಇರುತ್ತೆ. ಇವನು ಹೋಗಿದ ತಕ್ಷಣ ಅದೇನು ಮಾಡಿದೆ, ಮರದ ಮೇಲೆ ಇತ್ತು, ಅದು ಕೆಳಗಡೆ ಇರಲಿಲ್ಲ, ಮರದ ಹತ್ರನೇ ಇಲ್ಲ ಕೊಂಬೇಲಿ ತುದೀಲಿ ಬಂದಿತ್ತು ಅಂತ ಅನಿಸುತ್ತೆ. ಸೊ ಅದು ಪೂರ್ತಿ ಮರದ ಮೇಲೆ ಹತ್ಬಿಡ್ತು. ನನಗದು ಕೇಳಿಬಿಟ್ಟೆ ನನಗೆ ಒಂಥರ ಭಯ ಆಗುತ್ತೆ. ಅವ್ನು ನೋಡಿ ಕಿರ್ಚ್ಕೊಂಡು ಓಡಿ ಬಂದುಬಿಟ್ಟೆ ಸಡನ್ಲಿ. ಮತ್ತೆ ಆ ಮರದ ಹತ್ರ ಹೋಗೇ ಇಲ್ಲ ಅವನು. ಸೊ ಪರವಾಗಿಲ್ಲ, ಸುಮ್ಮನೆ ಏನಕ್ಕೆ ಬಿಸಿಲು ಟೈಮಲ್ಲಿ, ಯಾಕೆಂದರೆ ಬಿಸಿಲು ಟೈಮಲ್ಲಿ ಸೆಕೆ ಎಲ್ಲ ಇರುತ್ತಲ್ಲ, ಹಾಗಾಗಿ ರೋಡ್ಗೆ ಈ ಥರ ಮರಗಳಿಗೆ ಬರೋ ಜಾಸ್ತಿ ಹಾವುಗಳು ಅಂದ್ಬಿಟ್ಟು ಸೊ ಬೇಡ ಸಾಕು ನಡೀರಿ ಅಂದ್ಬಿಟ್ಟು ಹೊರಟಿದ್ದಾಯ್ತು ಅಲ್ಲಿಂದ ಎಲ್ಲನೂ ತೊಗೊಂಡು. ಹೋಗ್ಬೇಕು 45 ಇನ್ನು ಯಾವುದು ಬಂಕಿಲ್ಲ ಮಧ್ಯೆ ಲೋಕಲ್ ಸಿಗುತ್ತೆ. ಅದೇ ಗಾಡಿ ಹೋದ್ರೆ ಪಟ್ಗಳ ಮೇಲೆ ಹೋಗ್ಬೇಕು ನೋಡಿ, ಪಟ್ಗಳ ಹೋಗಿ ಹೋಗ್ಬೇಕು 45 ಇನ್ನು ಅಲ್ಲಿಂದ ಹೊರಗಡೆ ಬರ್ತಿದ್ದಂಗೆ ಹಾಗೆಯೇ ಇದು ಬಂದು ಭೀಮೇಶ್ವರ ಟೆಂಪಲ್. ಓಕೆನಾ, ಇದು ಬಂದು ತುಂಬಾ ಚೆನ್ನಾಗಿರುವಂಥ ಪ್ಲೇಸಸ್. ಅದು
ಮಳೆಗಾಲದಲ್ಲಿ. ಓಕೆನಾ, ನಾವು ಬಂದಿರುವಂಥದ್ದು ಸಮ್ಮರ್ ಟೈಮಲ್ಲಿ. ಬಟ್ ಇಲ್ಲಿ ತನಕ ಬಂದಿದ್ದೀವಲ್ಲ, ಇದನ್ನು ವಿಸಿಟ್ ಮಾಡಿ ಹೋಗೋಣ ಅಂತ ಹೇಳಿಬಿಟ್ಟು. ಸೊ ಕಾರ್ ಹೋಗಲ್ಲ, ಏಕೆಂದರೆ ಆ ಥರ ಅಡ್ಡಾದಿಡ್ಡಿ ಇದೆ ರೋಡ್ ಬಂದು. ಸೊ ಹಾಗಾಗಿ ಅಲ್ಲೇ ಜೀಪ್ಗಳೆಲ್ಲ ಅವೈಲೇಬಲ್ ಇರುತ್ತೆ. ಸೊ ಹಾಗಾಗಿ ಜೀಪ್ ತೊಗೊಂಡು ಜೀಪ್ನ ಮಾಡಿಸ್ಕೊಂಡು ಹೋಗ್ತಾಯಿದ್ದೀವಿ ಒಳಗಡೆ ಬಂದು. ಸ್ವಲ್ಪ ಅದು ಅಪ್ ಡೌನ್ ಎಲ್ಲ ಇರುತ್ತಲ್ಲ, ಮತ್ತು ಹೆವಿ ಧೂಳಿರುತ್ತೆ ಗೈಸ್. ಇದು ಬಂದು ಸಿಕ್ಕಾಪಟ್ಟೆ ಮಣ್ಣಿರುತ್ತೆ. ಸೊ ಹಾಗಾಗಿ ಅಲ್ಲೇ ಮೇನ್ ರೋಡಲ್ಲೇ ಗಾಡಿ ಪಾರ್ಕ್ ಮಾಡಿಬಿಟ್ಟು ಬಂದ್ವಿ. ಇದು ಬಂದು ಮೇ ಬಿ ನಾರ್ಮಲ್ ಈ ಥರ ಸಮ್ಮರ್ ಟೈಮಲ್ಲೆಲ್ಲ 600 to 800 ಚಾರ್ಜ್ ಮಾಡ್ತಾರೆ. ಇನ್ನು ಬಂದು ರೈನ್ ಡೇಸಲ್ಲೆಲ್ಲ ಸ್ವಲ್ಪ ಏನಿರುತ್ತೆ, ಸ್ವಲ್ಪ ಜಾಸ್ತಿ ಅಮೌಂಟನ್ನು ಪ್ರೈಸನ್ನು ಹೇಳ್ತಾರೆ ಅವರು. ಓಕೆನಾ, ಸೊ ಇದೆಲ್ಲ ಕಣಕ್ಕೆ ಫಾಲ್ಸು ಅಲ್ಲಿ ಇಟ್ಕೋ ನೀರ ಇಲ್ಲೇ ಅಂತ ಈ ಕಲರ್ ನೋಡಿ ಮಿಂಚು ಪಿಂಕ್ ಕಲರ್ ಬೆಟ್ಟ ಗುಡ್ಡ ಹಿಂಗೆ ಚಿಕ್ಕ ಬೇಕಾ ನಮ್ಮ ಮಮ್ಮಿ ಅಲ್ಲಿ ತೋರ್ಸು, ಅಲ್ಲಿ ಇಲ್ಲಿಂದ ಬತ್ತ ಬಿಡು, ಕಾಣದೇ ಇಲ್ಲ. ಓ ಇಲ್ಲಿ ಮಳೆಯಲ್ಲಿ ಇಲ್ಲೆಲ್ಲ ನೋಡು, ನೀರು ಇನ್ನೂ ತ್ಯಾವ. ಮಳೆ ಟೈಮಲ್ಲಿ ಇಲ್ಲೆಲ್ಲ ನೀರು ಐತಿ ಮನೆ. ಇಲ್ಲಿಂದ ಬರ್ತದೆ ಮೇಲಿಂದ. ಇನ್ನು ಈ ಬಿಸಿಲಲ್ಲಷ್ಟು ಎಷ್ಟೇ ನೀರು ಕುಡಿದ್ರೂ ಅಷ್ಟೇ ಬಾಯಾರಿಕೆ ಆಗ್ತಾನೆ ಇರುತ್ತೆ. ಹಾಗಾಗಿ ಕೈಯಲ್ಲೇ ಒಂದೆರಡು ಬಾಟ್ಲನ್ನ ಇಟ್ಕೊಂಡು ಹೋಗ್ತಾಯಿದ್ವಿ. ನಾಂದವೇ ಹಾಗೆಯೇ ಭೀಮೇಶ್ವರದು ಮೇಲ್ಗಡೆ ಇರೋದು ಒಂದು ಮೇಲ್ಗಡೆ ಟೆಂಪಲ್ ಇದೆ. ಬಟ್ ಹಾಗೆಯೇ ಅದ್ರ ಪಕ್ಕ ಮೇಲ್ಗಡೆ ಟೆಂಪಲ್ ಇದೆ. ಸೊ ಹಾಗೆಯೇ ಒಂದು ನಂದಿ ಇದೆ ಅಲ್ಲಿ. ಓಕೆನಾ, ನಂದಿ ಇದೆ. ಅದರದ್ದು ಏನೋ ಒಂದು ಪುರಾತನದ ಕತೆ ಅಂತಲೇ ಹೇಳ್ಬೋದು. ಸೊ ಯಾವುದೋ ಒಬ್ಬ ರಾಜ ಒಂದು ದಿನದಲ್ಲಿ, ಅದು ಯಾವ ರಾಜ ಏನು ಅಂತ ನಿಜ ನಂಗೆ ಗೊತ್ತಿಲ್ಲ, ಗೂಗಲೆಲ್ಲ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಒಂದು ದಿನದಲ್ಲಿ ಕೆತ್ತಿರುವಂಥ ಒಂದು ದೇವಸ್ಥಾನ, ಒಂದು ದಿನದಲ್ಲಿ ನಿರ್ಮಾಣ ಮಾಡಿರುವಂಥ ಒಂದು ದೇವಸ್ಥಾನ ಅಂತೆ ಅದು. ಇವಾಗಲೂ ಎಷ್ಟು ಚೆನ್ನಾಗಿದೆ ಗೊತ್ತಾ, ಒಂಥರ ತುಂಬ ಚೆನ್ನಾಗಿದೆ ಅದು. ಮೇಲ್ಗಡೆ ಇದೆಯಲ್ಲ, ಸೊ ಪಕ್ಕನೇ ದೇವಸ್ಥಾನ. ಈಗ ಏನು ಮೆಟ್ಲು ಹತ್ತಿದ್ದೀವಿ ನೋಡಿ, ಅದ್ರ ಪಕ್ಕನೇ ನೀರು ಬರುತ್ತೆ, ಜಲಪಾತ ಥರ ನೀರು ಬರುತ್ತೆ ಮೇಲ್ಗಡೆಯಿಂದ. ತುಂಬಾ ಸಖತ್ತಾಗಿದೆ ಇದು ವ್ಯೂ ಬಂದು. ಹಾಗೆಯೇ ಇಲ್ಲೆಲ್ಲ ಮಳೆಗೋದು ಯಾವುದೋ ಒಂದು ಕಾಲ ಆಗಿದೆ. ಬಟ್ ಆದ್ರೂ ಇನ್ನು ಬಂಡೆಗಳೆಲ್ಲ ಸ್ವಲ್ಪ ಪಾಚಿ ಕಟ್ಕೊಂಡಿರೋ ಥರ, ಇನ್ನೂ ಸ್ವಲ್ಪ ತೇವ ಇರೋ ಥರ, ಆ ಥರ ಎಲ್ಲ ಅನ್ನಿಸ್ತಿದೆ. ಹಾಗೆಯೇ ಸಣ್ಣದಾಗಿ ನೀರು ಬೀಳ್ತಾ ಇದೆ. ಓಕೆನಾ, ತುಂಬ ನಿಂತು ಹೋಗಿಲ್ಲ ನೀರಲ್ಲಿ, ಸಣ್ಣದಾಗಿ ನೀರು ಬೀಳ್ತಾ ಇದೆ. ಅದು ತುಂಬ ಬಂದರೆ ಫುಲ್ಲು ಬಂಡೆ ಮೇಲಿಂದ ಚಿಮ್ಮಿ ಕೆಳಗಡೆ ಬೀಳುತ್ತಂತೆ. ಸೊ ಕೆಳಗಡೆ ಬಿದ್ದಾಗ ಇದೆಲ್ಲ ಸ್ಟೆಪ್ ಏನಿದೆ, ಮೆಟ್ಲುಗಳು ಏನಿದೆ, ಇದೆಲ್ಲ ಒದ್ದೆ ಆಗಿರುತ್ತೆ. ಸೊ ಇಲ್ಲೆಲ್ಲ ನಿಂತ್ಕೊಂಡು ಆರಾಮ್ಸೆ ಫೋಟೋ ವೀಡಿಯೋಗಳು ಮಾಡ್ಕೊಂಡ್ರೆ ಸಖತ್ತಾಗಿ ಬರುತ್ತೆ ಗೈಸ್. ಆ ಥರ ಚೆನ್ನಾಗಿದೆ ಬಂದು. ಸೊ ನಾವು ಮಿಸ್ಟೇಕ್ ಮಾಡ್ಕೊಂಡಿದ್ದು ಏನಂದರೆ ಸಮ್ಮರ್ ಟೈಮಲ್ಲಿ ಬರಬಾರ್ದಿತ್ತು, ಬಟ್ ಇಲ್ಲಿಗೆ ನೋಡ್ರಿ ತೊಳೆದವ್ರೆ. ಇಲ್ಲಿ ಜಾಸ್ತಿ ಬರುತ್ತೆ ನೀರು. ಸಾಕು ಬಿಡ. ನೀರು ತೊಳೆದಿರೋದೇನು. ಅಷ್ಟನ್ನೆಲ್ಲ ಕೈ ಮಾಡು. ಕೊಡ್ತಾವ್ ನೀನು ನನಗೆ ಕನ್ಸಿಲ್ ಇರ್ತೀನಿ ನೀನು. ಅಲ್ಲಿ ಕರೆಕ್ಟಾಗಿ ಹೆಂಗೆ ಬಿಡ್ಸ್ಕೊ ತಿಂತಾವ್ ನೋಡು. ಎಲ್ಲ ನಮ್ಮ ಕಡೆಯವ್ರೆ ಕಣವ್ರಲ್ಲ. ನೋಡು ಅವ್ರ ಕಪ್ಪು ನಿಂದು. ಏ ನೆಗ್ಗಿ ಮೇಲೆಗಿದೆ. ಈಗ ತೋರಿಸ್ಬೇಡ ಇರೋದಕ್ಕೆ. ಏ ರೌಡಿ ಮೋಸ್ಟ್ಲಿ ಇದು ಭೀಮೇಶ್ವರದ ರೌಡಿ. ಇದು ಇದಕ್ಕೆ
ಅದೇ ತಪ್ಪಲ್ಲ ತಾನೇ ಇಟ್ಕಿಂತ ರೌಡಿ ಜಾಮ್ ಇದು. ಅದೇ ನೀರು ಬಂದ್ರೆ ಎಲ್ಲ ಕರೆಕ್ಟಾಗಿ ಬಂದು ಅದು ಕೋಪ ಬರ್ತದೆ. ಹಾಂ ಅದೇ ಹೇಳೋದು, ಇಲ್ಲಿ ನೀರು ಮಳೆಗಾಲ ಬಂದರೆ ಸೂಪರ್ ಆಗಿರುತ್ತೆ ನೋಡೋಕೆ. ಇನ್ನು ಭೀಮೇಶ್ವರದಲ್ಲಿ ಅದನ್ನೆಲ್ಲ ನೋಡಿಕೊಂಡು ಇನ್ನು ನೆಕ್ಸ್ಟ್ ಆನ್ ದ ವೇ ಹಂಗೆ ಬರ್ತಾ ಸ್ವಲ್ಪ ಗಾಡಿಗೆ CNG ಹಾಕ್ಸ್ಬೇಕಿತ್ತು. ಸೊ ಹಂಗಾಗಿ ಎಷ್ಟು ಕಾರು ವೆಯ್ಟ್ ಮಾಡ್ತಿದ್ದೆ ನೋಡಿ ಪೆಟ್ರೋಲ್ ಬಂಕ್ ಹತ್ರ. ಸೊ ಅಲ್ಲಿ ತನಕ ಏನು ಮಾಡೋದು, ಕಾರಲ್ಲಿ ಕೂತ್ಕೊಂಡು ಸಿಕ್ಕಾಪಟ್ಟೆ ಬಿಸಿಲು ಅಂತ ಹೇಳಿ ಹಾಗೆಯೇ ಅದರ ಆಪೋಸಿಟು ಕಬ್ಬಿನ ಹಾಲು ಮಾಡ್ತಿದ್ರು, ಕಬ್ಬಿನ ಹಾಲು ಜ್ಯೂಸ್ ಇತ್ತು. ಸೊ ಹಂಗಾಗಿ ನಾವೆಲ್ಲ ಕುಡಿಯೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದು ಕುಡಿತಾ ಇದ್ದೀವಿ. ಈ ಬೇಸಿಗೆಯಲ್ಲಿ ಈ ಕಬ್ಬಿನ ಹಾಲು ಅಂತೂ ಸಿಕ್ಕಾಪಟ್ಟೆ ಬಾಡಿ ಹೀಟ್ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಬಾಯಿ ಸ್ವಲ್ಪ ತಂಪಾಗಿ ಕೂಲಾಗಿ ಇರಬೇಕು ಅಂತಂದರೆ, ಹೊಟ್ಟೆ ಎಲ್ಲ ತಂಪಾಗಿರಬೇಕು ಅಂದರೆ ಕುಡಿಲೇಬೇಕು. ಹಾಗಾಗಿ ಕುಡಿತಾ ಇದ್ದೀವಿ. ಬಟ್ ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ ಈ ಕಡೆ ಕಬ್ಬು. ಏನೋ ಒಂಥರ ಅನ್ನಿಸ್ತಾ ಇತ್ತು ಗೈಸ್, ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಓಕೆ ಅಂತ ಇಲ್ಲನ್ನೆಲ್ಲ ಕುಡ್ಕೊಂಡು ಎಲ್ಲನೂ ಮುಗಿಸ್ಕೊಂಡು ಇನ್ನು ನಾವು ನೆಕ್ಸ್ಟು ರೀಚ್ ಆಗಿದ್ದೆ ಮುರುಡೇಶ್ವರ. ಓಕೆನಾ, ಡೈರೆಕ್ಟ್ ಮುರುಡೇಶ್ವರ ಟೆಂಪಲ್ ಒಳಗಡೆ ಏನಿರುತ್ತೆ ಎಂಟ್ರಿ ಫೀಸ್ ತೊಗೊಂಡು ಒಳಗಡೆ ವಿಸಿಟ್ ಮಾಡಿದ್ವಿ. ಸ್ವಲ್ಪ ನೋಡಿಕೊಂಡು ಸದ್ಯಕ್ಕೆ ಇಲ್ಲಿಂದ ಇವತ್ತು ಹೊರಡೋ ಪ್ಲ್ಯಾನ್ ಇಲ್ಲ, ಯಾಕೆಂದರೆ ಇಲ್ಲೇ ಮುರುಡೇಶ್ವರದಲ್ಲೇ ರೂಮ್ ಬುಕ್ ಮಾಡಿಬಿಟ್ಟು ಮತ್ತೆ ಸೊ ಅಲ್ಲ ಆಗಿದ್ದು ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಬೇಗ ಬಂದು ದರ್ಶನ ಮುಗಿಸ್ಕೊಂಡು ಇಲ್ಲಿ ಬೀಚಲ್ಲೆಲ್ಲ ಆಡ್ಬೋದು, ಒಂಡೆ ಪೂರ್ತಿ ಆಟ ಆಡಿಸ್ಬೋದು ಮಕ್ಕಳನ್ನ ಅನ್ನೋದೊಂದು ಪ್ಲ್ಯಾನ್ ಇತ್ತು. ಸೊ ಓಕೆ ಗೈಸ್, ಇನ್ನು ಬೀಚಲ್ಲೆಲ್ಲ ಆಟ ಆಡಿರುವಂಥದ್ದನ್ನ ನಾನು ನಾಳೆ ವೀಡಿಯೋದಲ್ಲಿ, ಅಂದರೆ ನಾಳೆ ಬರುವಂಥ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಏಕೆಂದರೆ ಇದಾಗಲೇ ತುಂಬ ಲೆಂತಿ ವೀಡಿಯೋ ಆಗೋಯಿತು, ನಿಮಗೆ ಕೂಡ ಬೋರ್ ಹೊಡಿಬಾರ್ದಲ್ಲ. ಸೊ ಹಾಗಾಗಿ ಓಕೆ ಗೈಸ್, ಮತ್ತೆ ನಾನು ನಿಮಗೆ ಸಿಗ್ತೀನಿ, ಕಾಯ್ತಾರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.